Hello, everyone. Welcome to the discussion on Corporate Accounting 1 for BCom third semester, Unit 3 Valuation of Shares, Session 25 and 26. This session is relating to explanation of yield method by Kumar Takatra, Assistant Professor, Government First Grade College, Kwakatno. Before starting this session, we discuss about what the previous session we have discussed. In the previous session, meaning of valuation of shares, etc. And after that, methods of valuation of shares. Under this, we have already covered net asset methods. Net asset method. The second method is yield method. Explanation of yield method. First of all, we discuss about yield. Yield is the effective rate of return on investment which is invested by the investor. ಅಂದರೆ ಒಬ್ಬ ಹೂಡಿಕೆದಾರ ಯಾವುದೇ ಒಂದು ಉದ್ದಿಮೆಯಲ್ಲಿ ಹೂಡಿಕೆ ಮಾಡಬೇಕಾದ್ರೆ ಅವನೇನು ಮಾಡ್ತಾನೆ, ಆ ಹೂಡಿಕೆ ಮೇಲೆ ಬರುವಂಥ ಆದಾಯ ಅಥವಾ ರಿಟರ್ನು ಅದನ್ನು ನೋಡಿಕೊಂಡು ಅವನು ಹೂಡಿಕೆ ಮಾಡ್ತಾನೆ ಅನ್ನೋದು ಅರ್ಥ. ಈಗ ಇಟ್ ಈಸ್ ಆಲ್ವೇಸ್ ಎಕ್ಸ್ಪ್ರೆಸ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ವೆನ್ ದ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಈಸ್ ಮೇಡ್ ಆನ್ ದ ಬೇಸಿಸ್ ಆಫ್ yield is called yield basis method. ಏನಾಗುತ್ತೆ, yield-ಅನ್ನು ಕ್ಯಾಲ್ಕುಲೇಟ್ ಮಾಡುವಾಗ ಸಾಮಾನ್ಯವಾಗಿ ಪರ್ಸೆಂಟೇಜಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಹಾಗೆ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಮಾಡುವಾಗ yield ಬೇಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಈಗ ನೋಡೋಣ, ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಮಾಡುವಲ್ಲಿ ಆಗಲೇ ಹೇಳಿದಾಗೆ ಮೂರು ಮೆಥಡ್ಸ್ ಇದೆ. ಮೇನಾಗಿ ಮೂರು ಮೆಥಡ್ಸ್ ಇದೆ. ಫಸ್ಟ್ ಮೆಥಡ್ ಈಸ್ ವ್ಯಾಲ್ಯೂಯೇಷನ್ ಬೇಸ್ಡ್ ಆನ್ ರೇಟ್ ಆಫ್ ರಿಟರ್ನ್. ಹೌದಾ? ಈಗ ಇದರಲ್ಲಿ ಒಂದನೇದರಲ್ಲಿ ಎರಡು ಮೆಥಡ್ ಇದೆ. ಸೆಕೆಂಡ್ ಒನ್ ವ್ಯಾಲ್ಯೂಯೇಷನ್ ಬೇಸ್ಡ್ ಆನ್ ರೇಟ್ ಆಫ್ ಡಿವಿಡೆಂಡ್. ಒಂದನೇದರಲ್ಲಿ ಎರಡನೇದು ವ್ಯಾಲ್ಯೂಯೇಷನ್ ಬೇಸ್ಡ್ ಆನ್ ರೇಟ್ ಆಫ್ ಅರ್ನಿಂಗ್ಸ್. ಈಗ ಎರಡನೇದು ವ್ಯಾಲ್ಯೂಯೇಷನ್ ಬೇಸ್ಡ್ ಆನ್ ಪ್ರೈಸ್ ಅರ್ನಿಂಗ್ ರೇಷಿಯೋ. ಮೂರನೇದು ಬಂದು ವ್ಯಾಲ್ಯೂಯೇಷನ್ ಬೇಸ್ಡ್ ಆನ್ ಪ್ರೊಡಕ್ಟಿವಿಟಿ ಫ್ಯಾಕ್ಟರ್. yield ಮೆಥಡಲ್ಲಿ ಪ್ರಮುಖವಾಗಿ ಮೂರು ಮೆಥಡ್ಗಳು ಬರ್ತವೆ ವ್ಯಾಲ್ಯೂಯೇಷನ್ ಆಫ್ ಶೇರ್ಸನ್ನು ಕ್ಯಾಲ್ಕುಲೇಷನ್ ಮಾಡೋಕ್ಕೆ. ಅದರಲ್ಲಿ ಒಂದನೇ ಮೆಥಡ್ ಬಗ್ಗೆ ಚರ್ಚೆ ಮಾಡೋಣ. ಫಸ್ಟ್ ಮೆಥಡ್ ಈಸ್ ವ್ಯಾಲ್ಯೂಯೇಷನ್ ಬೇಸ್ಡ್ ಆನ್ ರೇಟ್ ಆಫ್ ರಿಟರ್ನ್. ಅಂದರೆ ಹೂಡಿಕೆಯ ಮೇಲೆ ಬರುವಂಥ ರಿಟರ್ನ್ ಮೇಲೆ, ರಿಟರ್ನ್ನ ಆಧಾರದ ಮೇಲೆ ವ್ಯಾಲ್ಯೂಯೇಷನ್ ಆಫ್ ಶೇರ್ಸನ್ನು ನಾವು ಕಂಡು ಹಿಡಿಬೇಕಾಗತ್ತೆ. ಹೌದಾ? ಓಕೆ, ಅದನ್ನು ನೋಡೋಣ. ವ್ಯಾಲ್ಯೂಯೇಷನ್ ಬೇಸ್ಡ್ ಆನ್ ರೇಟ್ ಆಫ್ ರಿಟರ್ನ್ ಅಂದರೆ ಏನು ಅಂತ. ಓಕೆ, ದ ರೇಟ್ ಆಫ್ ರಿಟರ್ನ್ ಈಸ್ ಸಿಗ್ನಿಫಿಕೆಂಟ್ ಫ್ಯಾಕ್ಟರ್ ವಿಚ್ ಅಫೆಕ್ಟ್ ದ ವ್ಯಾಲ್ಯೂ ಆಫ್ ಶೇರ್. ದ ರೇಟ್ ಆಫ್ ರಿಟರ್ನ್ ಮೀನ್ಸ್ ಅಂದರೆ ರೇಟ್ ಆಫ್ ರಿಟರ್ನ್ಸ್ ಅಂದರೆ ರೇಟ್ ನಾವು ಹೂಡಿಕೆ ಮಾಡಿದ ಮೇಲೆ ಯಾವ ರಿಟರ್ನ್ ಬರುತ್ತೆ ಅಂದರೆ ರಿಟರ್ನ್ ವಿಚ್ ಅ ಶೇರ್ ಹೋಲ್ಡರ್ ಅರ್ನ್ಸ್ ಆನ್ ಹಿಸ್ ಇನ್ವೆಸ್ಟ್ಮೆಂಟ್ ಇನ್ ದ ಇಕ್ವಿಟಿ ಶೇರ್ ಆಫ್ ಎ ಕಂಪನಿ. ಒಬ್ಬ ಹೂಡಿಕೆದಾರ ಆ ಕಂಪನಿಯ ಷೇರು ಬಂಡವಾಳ ಅಂದರೆ ಸಾಮಾನ್ಯವಾಗಿ ಇಕ್ವಿಟಿ ಶೇರ್ ಇರುತ್ತೆ. ಇಕ್ವಿಟಿ ಶೇರ್ ಮೇಲೆ ಅವನು ಹೂಡಿಕೆ ಮಾಡಿದ ಮೇಲೆ ಅವನಿಗೆ ಎಷ್ಟು ರಿಟರ್ನ್ ಬರುತ್ತೆ ಆ ಬೇಸ್ ಮೇಲೇ ಈ ಮೆಥಡ್ ಇರೋದು, ವ್ಯಾಲ್ಯೂಯೇಷನ್ ಬೇಸ್ಡ್ ಆನ್ ರೇಟ್ ಆಫ್ ರಿಟರ್ನ್. ಓಕೆ, ಇದರಲ್ಲಿ ಪ್ರಮುಖವಾಗಿ ಎರಡು ಮೆಥಡ್ಗಳಿದೆ. ಓಕೆ, ಒಂದನೇ ಮೆಥಡ್ ನೋಡಿ, ವ್ಯಾಲ್ಯೂಯೇಷನ್ ಬೇಸ್ಡ್ ಆನ್ ರೇಟ್ ಆಫ್ ಡಿವಿಡೆಂಡ್. ವ್ಯಾಲ್ಯೂಯೇಷನ್ ಬೇಸ್ಡ್ ಆನ್ ರೇಟ್ ಆಫ್ ಡಿವಿಡೆಂಡ್. ಎರಡನೇದು ವ್ಯಾಲ್ಯೂಯೇಷನ್ ಬೇಸ್ಡ್ ಆನ್ ರೇಟ್ ಆಫ್ ಅರ್ನಿಂಗ್ಸ್. ಇವು ಪ್ರಮುಖವಾಗಿ ಎರಡು ಮೆಥಡ್ಗಳಿದ್ದಾವೆ. ಈಗ ಒಂದನೇ ಮೆಥಡ್ ಬಗ್ಗೆ ನೋಡೋಣ. ಫಸ್ಟ್ ಮೆಥಡ್ ಕಮ್ಸ್ ಟು ವ್ಯಾಲ್ಯೂಯೇಷನ್ ಬೇಸ್ಡ್ ಆನ್ ರೇಟ್ ಆಫ್ ಡಿವಿಡೆಂಡ್. ವ್ಯಾಲ್ಯೂಯೇಷನ್ ಆಫ್ ಬೇಸ್ಡ್ ಆಫ್ ರೇಟ್ ಆಫ್ ಡಿವಿಡೆಂಡ್ ಅಂತ ಅಂದರೆ ಬರುವಂಥ ಲಾಭಾಂಶದ ಆಧಾರದ ಮೇಲೆ ವ್ಯಾಲ್ಯೂ ಆಫ್ ಶೇರನ್ನು ಕಂಡುಹಿಡಿಯುವಂಥ ಮೆಥಡು ಈ ಮೆಥಡಲ್ಲಿ ಬರುತ್ತೆ. ನೋಡಿ ಏನಿದೆ ಎಕ್ಸ್ಪ್ಲನೇಷನು. ದಿಸ್ ಮೆಥಡ್ ಆಫ್ ವ್ಯಾಲ್ಯೂಯೇಷನ್ ಬೇಸ್ಡ್ ಆನ್ ದ ರೇಟ್ ಆಫ್ ಡಿವಿಡೆಂಡ್ ಈಸ್ ಅಪ್ರೋಪ್ರಿಯೇಟ್ ಫಾರ್ small block of shares because the shareholders holding small block of shares are interested in dividends they receive. ಈ ಮೆಥಡ್ ಯಾಕೆ ಬೇಕಾಗುತ್ತೆ ಅಂದರೆ ಸಣ್ಣ ಸಣ್ಣ ಹೂಡಿಕೆದಾರರು ಕಡಿಮೆ ಷೇರುಗಳನ್ನು ಒಂದು ಕಂಪ್ನಿಯಲ್ಲಿ ಹೂಡಿಕೆ ಮಾಡಿರ್ತಾರೆ. ಅಂದರೆ ಅವರು ಸಾಮಾನ್ಯವಾಗಿ ದೊಡ್ಡ ಹೂಡಿಕೆದಾರರು ಅಲ್ಲ, ಅವರು ಕಡಿಮೆ ಹೂಡಿಕೆ ಮಾಡಿರ್ತಾರೆ. ಹೀಗಾಗಿ ಅವರು
ಕಂಪನಿ ಕೊಡುವಂಥ ಡಿವಿಡೆಂಡ್ ಇರುತ್ತಲ್ಲ ಅದರ ಮೇಲೆ ಅವರು ಜಾಸ್ತಿ ಡಿಪೆಂಡ್ ಆಗಿರ್ತಾರೆ. ಅಂದರೆ ಹೂಡಿಕೆಗೆ ಲಾಭಾಂಶನೇ ಅವರಿಗೆ ಪ್ರಮುಖ ಆಗಿರುತ್ತೆ. ಅದಕ್ಕಾಗಿ ಅವರು ತಮ್ಮ ಒಂದು ಕಂಪನಿಯ ಶೇರ್ಗೆ ವ್ಯಾಲ್ಯೂವನ್ನು ಕಂಡುಹಿಡಿಯುವಾಗ ಅವ್ರೇನು ಮಾಡ್ತಾರೆ, ವ್ಯಾಲ್ಯೂ ಆಫ್ ಡಿವಿಡೆಂಡ್ ಅಂದರೆ ರೇಟ್ ಆಫ್ ಡಿವಿಡೆಂಡ್ ಏನು ಕೊಡ್ತಿರ್ತಾರಲ್ಲ ಕಂಪ್ನಿದು, ಅದರ ಮೇಲೆ ವ್ಯಾಲ್ಯೂ ಆಫ್ ಶೇರನ್ನು ಅವರು ಕಂಡುಹಿಡಿದು ಹೂಡಿಕೆ ಮಾಡಲಿಕ್ಕೆ ವಿಚಾರ ಮಾಡ್ತಾರೆ. ಓಕೆ, ಇದಕ್ಕೆ ಒಂದು ಫಾರ್ಮುಲಾ ಬರುತ್ತೆ. ದ ಫಾರ್ಮುಲಾ ಈಸ್ ವ್ಯಾಲ್ಯೂ ಆಫ್ ಶೇರ್ ಇಸ್ ಕಲ್ ಟು ಪೇಡ್ ಅಪ್ ವ್ಯಾಲ್ಯೂ ಆಫ್ ಎ ಶೇರ್ ಇಂಟು ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಡಿವಿಡೆಂಡ್ ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ಡಿವಿಡೆಂಡ್. ಈ ಫಾರ್ಮುಲಾ ಅರ್ಥ ಮಾಡ್ಕೊಳ್ಳಿ. ಒನ್ಸ್ ಅಗೇನ್ ವಿ ಗೋ ಫಾರ್ ದ ಫಾರ್ಮುಲಾ. ವ್ಯಾಲ್ಯೂ ಆಫ್ ಎ ಶೇರ್ ಈಸ್ ಕಲ್ ಟು ಪೇಡ್ ಅಪ್ ವ್ಯಾಲ್ಯೂ ಆಫ್ ಶೇರ್. ಪೇಡ್ ಅಪ್ ವ್ಯಾಲ್ಯೂ ಅಂದರೆ ಗೊತ್ತಿದೆ ನಿಮಗೆ, ಆಲ್ರೆಡಿ ನಾವು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಪೇಡ್ ಅಪ್ ವ್ಯಾಲ್ಯೂ ಆಫ್ ಶೇರ್ಸ್ ಇಂಟು ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಡಿವಿಡೆಂಡ್. ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಡಿವಿಡೆಂಡ್ ಅಂದರೆ ಆಲ್ರೆಡಿ ಈ ಕಂಪನಿ ಎಷ್ಟು ಡಿವಿಡೆಂಡು, ಯಾವ ರೇಟಲ್ಲಿ ಡಿವಿಡೆಂಡ್ ಪೇ ಮಾಡ್ತಿದೆ ಅನ್ನೋದನ್ನು ಮಲ್ಟಿಪ್ಲೈ ಮಾಡ್ತೀವಿ. ಆಮೇಲೆ ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ಡಿವಿಡೆಂಡ್. ಸಾಮಾನ್ಯವಾಗಿ ಆ ಕಂಪ್ನಿ ನಾವು ಹೂಡಿಕೆ ಮಾಡಬೇಕಂತಿದ್ವಲ್ಲ ಆ ಕಂಪ್ನಿಯಲ್ಲಿ ನಾರ್ಮಲ್ ಆಗಿ ಎಷ್ಟು ಡಿವಿಡೆಂಡ್ ಕೊಡ್ತಾರೆ, ಯಾವ ರೇಟ್ ಮೇಲೆ ಡಿವಿಡೆಂಡ್ ಕೊಡ್ತಿದ್ದಾರೆ ಅನ್ನೋದು ಹಾಕಿದರೆ ಈ ಪ್ರಾಬ್ಲಮ್ ಬಿಡಿಸೋದು ತುಂಬ ಈಸಿ ಆಗುತ್ತೆ. ಓಕೆ, ಈಗ ಒಂದನೇ ಮೆಥಡಲ್ಲಿ ಎರಡನೇದು ವ್ಯಾಲ್ಯೂಯೇಷನ್ ಬೇಸ್ಡ್ ಆನ್ ರೇಟ್ ಆಫ್ ಅರ್ನಿಂಗ್ಸ್. ಈ ಮೆಥಡು ತುಂಬ ಇಂಟ್ರೆಸ್ಟಿಂಗ್ ಇದೆ. ಏನಂತಂದರೆ ಕಂಪನಿ ಗಳಿಸುವಂಥ ಮೊದಲನೇ ಮೆಥಡಲ್ಲಿ ಏನು ಮಾಡಿದ್ದೀವಿ, ಲಾಭಾಂಶವನ್ನು ಪ್ರಮುಖ ಆಗಿಟ್ಕೊಂಡಿವಿ. ಇಲ್ಲಿ ಕಂಪನಿ ಅರ್ನ್ ಮಾಡ್ತಿರುತ್ತಲ್ಲ ತಾವು ಹೂಡಿಕೆ, ಕಂಪ್ನಿ ಟೋಟಲ್ ಅರ್ನಿಂಗ್ಸ್ ಇರುತ್ತೆ. ಆ ಅರ್ನಿಂಗ್ಸು ಆಧಾರದ ಮೇಲೆ ವ್ಯಾಲ್ಯೂ ಆಫ್ ಶೇರನ್ನು ನಾವು ಕಂಡುಹಿಡಿತೀವಿ. ಓಕೆ, ನೋಡೋಣ ಈಗೇನಿದೆ. ದಿಸ್ ಮೆಥಡ್ ಆಫ್ ವ್ಯಾಲ್ಯೂಯೇಷನ್ ಈಸ್ ಬೇಸ್ಡ್ ಆನ್ ದ ರೇಟ್ ಆಫ್ ಅರ್ನಿಂಗ್ಸ್ ಈಸ್ ಅಪ್ರೋಪ್ರಿಯೇಟ್ ಫಾರ್ ಬಿಗ್ ಬ್ಲಾಕ್ ಆಫ್ ಶೇರ್ಸ್. ನೋಡಿ, ಆಗಲೇ ಮೆಥಡ್ ಇತ್ತಲ್ಲ ರೇಟ್ ಆಫ್ ಡಿವಿಡೆಂಡು, ಅಲ್ಲೇನಿತ್ತು ಸ್ಮಾಲ್ ಬ್ಲಾಕ್ ಆಫ್ ಶೇರ್ ಹೊಂದಿದ್ರಲ್ಲ ಅವರಿಗೆ ಅದು ಒಳ್ಳೆ ಮೆಥಡ್. ಆದರೆ ಇಲ್ಲಿ ಬಿಗ್ ಬ್ಲಾಕ್ ಆಫ್ ಶೇರ್ಸ್ ಅಂದರೆ ದೊಡ್ಡ ಮಟ್ಟದಲ್ಲಿ ಶೇರುಗಳನ್ನು ಖರೀದಿ ಮಾಡಿರ್ತಾರೆ, ಅವರಿಗೆ ಈ ಮೆಥಡು ತುಂಬ ಅಪ್ರೋಪ್ರಿಯೇಟ್ ಆಗಿರುತ್ತೆ. ಬಿಗ್ ಬ್ಲಾಕ್ ಆಫ್ ಶೇರ್ಸ್ ಬಿಕಾಸ್ ದ ಶೇರ್ ಹೋಲ್ಡರ್ಸ್ ಹೋಲ್ಡಿಂಗ್ ಬಿಗ್ ಬ್ಲಾಕ್ ಆಫ್ ಶೇರ್ಸ್ ಆರ್ ಇಂಟ್ರೆಸ್ಟೆಡ್ ಇನ್ ದ ಅರ್ನಿಂಗ್ಸ್ ಆಫ್ ದ ಕಂಪನಿ. ಅಂದರೆ ಕಂಪನಿ ಅರ್ನಿಂಗ್ಸ್ ಮೇಲೆ ಇವರಿಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಯಾಕಂದರೆ ಇವರು ತುಂಬ ಬಿಗ್ ಬ್ಲಾಕಲ್ಲಿ ಹೊಂದಿರ್ತಾರೆ, ಅದರ ಜೊತೆಗೆ ಕಂಪನಿಯಲ್ಲಿ ಲಾಂಗ್ ಟರ್ಮ್ ಹೂಡಿಕೆ ಮಾಡೋ ವಿಚಾರ ಇವರು ಇಟ್ಕೊಂಡಿರ್ತಾರೆ. ಹೀಗಾಗಿ ಇವರಿಗೆ ಅರ್ನಿಂಗ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್. ಬಟ್ ಇನ್ ವಾಟ್ ದ ಕಂಪನಿ ಡಿಸ್ಟ್ರಿಬ್ಯೂಟ್ಸ್ ಬೈ ವೇ ಆಫ್ ಡಿವಿಡೆಂಡ್ಸ್ ಫಾರ್ ದ ರೀಸನ್ ದಟ್ ದ ರೇಟ್ ಆಫ್ ಅರ್ನಿಂಗ್ಸ್ ಡಿಪೆಂಡ್ಸ್ ಅಪಾನ್ ದ ಪ್ರಾಪರ್ ಯೂಸ್ ಆಫ್ ದ ಅಸೆಟ್ಸ್ ಆಫ್ ದ ಕಂಪನಿ. ಅರ್ನಿಂಗ್ಸ್ ಅಂದರೆ ಲಾಂಗ್ ಟರ್ಮಲ್ಲಿರುತ್ತೆ. ಕಂಪನಿ ಶಾರ್ಟ್ ಟರ್ಮಲ್ಲಿ ಲಾಭ ಗಳಿಸೋದ್ರ ಬಗ್ಗೆ ಇವರು ಈ ಮೆಥಡಲ್ಲಿ ಜಾಸ್ತಿ, ಈ ಮೆಥಡಲ್ಲಿ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಮಾಡುವಂಥ ಇನ್ವೆಸ್ಟರ್ಸು ಲಾಂಗ್ ಟರ್ಮಲ್ಲಿ ಹೂಡಿಕೆ ಮಾಡಿ ಕಂಪನಿಯ ಆಸ್ತಿಗಳು ಅಥವಾ ಆಸ್ತಿಗಳ ಮೇಲೆ ಇವರು ಗಳಿಸುವಂಥ ಆದಾಯವನ್ನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಇದನ್ನು ಇನ್ನೊಂದು ಅರ್ಥದಲ್ಲಿ ನೋಡೋಣ. ಇನ್ ಅಡಿಷನ್, ಇಫ್ ದ ಹೋಲ್ ಆಫ್ ದ ಅರ್ನಿಂಗ್ಸ್ ಆರ್ ನಾಟ್ ಡಿಸ್ಟ್ರಿಬ್ಯೂಟೆಡ್ ಆ್ಯಸ್ ಡಿವಿಡೆಂಡ್ಸ್, ದ ಫೈನಲ್ ಪೊಸಿಷನ್ ಆಫ್ ಕಂಪ್ನಿ ವಿಲ್ ಆಲ್ಸೋ ಬಿ ಸ್ಟ್ರಾಂಗರ್. ಡಿವಿಡೆಂಡು ಡಿಸ್ಟ್ರಿಬ್ಯೂಟ್ ಮಾಡದೇ ಇರಲಿ, ಕಂಪ್ನಿ ಪೊಸಿಷನ್ ಹೇಗಿದೆ ಅನ್ನೋದನ್ನು ಇವರು ಅರ್ಥ ಮಾಡ್ಕೋತಾರೆ. ಅಕಾರ್ಡಿಂಗ್ ಟು ದಿಸ್ ಮೆಥಡ್ ದ ವ್ಯಾಲ್ಯೂ ಆಫ್ ಶೇರ್ ಇಸ್ ಕ್ಯಾಲ್ಕುಲೇಟೆಡ್ ಬೈ ಅಪ್ಲೈಯಿಂಗ್ ದ ಫಾಲೋವಿಂಗ್ ಫಾರ್ಮುಲಾ. ಅಂದರೆ ವ್ಯಾಲ್ಯೂಯೇಷನ್ ಬೇಸ್ಡ್ ಆಫ್ ರೇಟ್ ಆಫ್ ಅರ್ನಿಂಗ್ಸ್ ಇದೆಯಲ್ಲ, ಇದನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾ ಬಗ್ಗೆ ನೋಡೋಣ. ವ್ಯಾಲ್ಯೂ ಆಫ್ ಶೇರ್ ಇಸ್ ಕಲ್ ಟು ಪೇಡ್ ಅಪ್ ವ್ಯಾಲ್ಯೂ ಆಫ್ ಶೇರ್ ಇಂಟು ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಅರ್ನಿಂಗ್ಸ್ ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್. ನೋಡಿ, ಆಲ್ರೆಡಿ ಒಂದು ಫಾರ್ಮುಲಾ ಹೇಳಿದ್ದೀವಿ ನಾವು ಆಲ್ರೆಡಿ. ಅದರಲ್ಲಿ ಒಂದು ಚೇಂಜಸ್ ಇದೆ. ಪೇಡ್ ಆಫ್ ವ್ಯಾಲ್ಯೂ ಆಫ್ ಶೇರ್ ಇದು ಸೇಮ್ ಇದೆ, ಹೌದಾ? ಈಗ ಬೇಕಾಗಿರೋದು ಇಲ್ಲಿ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಅರ್ನಿಂಗ್ಸ್. ಇದಕ್ಕಿಂತ ಮೊದಲನೇ ಮೆಥಡಲ್ಲಿ ಡಿವಿಡೆಂಡ್ ಇದೆ ನೋಡಿ, ಹೌದಾ? ಇಲ್ಲಿ ಅರ್ನಿಂಗ್ಸ್ ಇದೆ. ಬಾಕಿ ಈ ಫಾರ್ಮುಲಾ ಆಲ್ಮೋಸ್ಟು ಸೇಮ್ ಆಗಿದೆ. ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಅರ್ನಿಂಗ್ಸ್, ಕಂಪನಿ ಅರ್ನಿಂಗ್ಸ್ ಮೇಲೆ ಇವರು ಕಂಪನಿಯ ವ್ಯಾಲ್ಯೂ ಆಫ್ ಶೇರನ್ನು ಕಂಡುಹಿಡಲಿಕ್ಕೆ ಹೋಗ್ತಾರೆ. ಓಕೆ, ಈಗ ಒಂದನೇ ಮೆಥಡ್ ಏನಾಯಿತು ನೋಡಿ, ವ್ಯಾಲ್ಯೂಯೇಷನ್ ಬೇಸ್ಡ್ ಆಫ್ ರೇಟ್ ಆಫ್ ಅರ್ನಿಂಗ್ ಮುಗೀತು, ಅದರಲ್ಲಿ ಸಬ್ ಡಿವಿಡೆಂಡ್ 2 ಮುಗೀತು. ಈಗ ವ್ಯಾಲ್ಯೂಯೇಷನ್ ಬೇಸ್ಡ್ ಆನ್ ಪ್ರೈಸ್ ಅರ್ನಿಂಗ್ ರೇಷಿಯೋ ತುಂಬ ಇಂಪಾರ್ಟೆಂಟ್ ಇದೆ ನೋಡಿ, ಹೌದಾ? ವ್ಯಾಲ್ಯೂಯೇಷನ್ ಬೇಸ್ಡ್ ಆನ್ ಪ್ರೈಸ್ ಅರ್ನಿಂಗ್ ರೇಷಿಯೋ ನೋಡಿ, ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಪ್ರೈಸ್ ಅರ್ನಿಂಗ್ ರೇಷಿಯೋ ಈಸ್ ದ ರೇಷಿಯೋ ಆಫ್ ಪ್ರೈಸ್ ಟು ಅರ್ನಿಂಗ್ಸ್. ಪ್ರೈಸ್ ಟು ಅರ್ನಿಂಗ್ಸ್ ಅಂದರೆ ಗೊತ್ತಾಯ್ತಾ?
ಸಿಂಪಲ್ ಆಗಿದೆ. ನೀವು ಎಷ್ಟು ಹೂಡಿಕೆ ಮಾಡ್ತೀರಿ, ಆ ಹೂಡಿಕೆ ಮೇಲೆ ಎಷ್ಟು ರಿಟರ್ನ್ಸ್ ಬರ್ತಿದೆ, ಅರ್ನಿಂಗ್ಸ್ ಬರ್ತಿದೆ, ಇದರ ಬೇಸ್ ಮೇಲೆ ಇವರು ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಅನ್ನು ಕಂಡುಹಿಡಿತಾರೆ. ದಿಸ್ ಮೆಥಡ್ ಈಸ್ ಸೂಟೇಬಲ್ ಫಾರ್ ಅಸರ್ಟೇನಿಂಗ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್. ಅಂದರೆ ಇವರೇನು ಹೂಡಿಕೆ ಮಾಡಿದಾರಲ್ಲ, ಆ ಹೂಡಿಕೆ ಮಾಡಿದ ಮೇಲೆ ಮಾರ್ಕೆಟಲ್ಲಿ ವ್ಯಾಲ್ಯೂ ಇರುತ್ತಲ್ಲ, ಮಾರುಕಟ್ಟೆಯಲ್ಲಿ ಆ ಶೇರು ಸ್ಟಾಕ್ ಎಕ್ಸ್ಚೇಂಜಲ್ಲಿ ಅದರ ಬೆಲೆ ಏನಿದೆ ಅಂತ ಗುರುತಿಡಕ್ಕೆ ನೋಡ್ತಾರೆ. ವಿಚ್ ಆರ್ ಕೋಟೆಡ್ ಆನ್ ದ ರಿಕಗ್ನೈಸ್ ಸ್ಟಾಕ್ ಎಕ್ಸ್ಚೇಂಜ್. ಸ್ಟಾಕ್ ಎಕ್ಸ್ಚೇಂಜಲ್ಲಿ ಅದರ ಬೆಲೆ ಏನಿದೆ ಆ ಬೇಸ್ ಮೇಲೆ ಅವರು ಕಂಡುಹಿಡ್ತಾರೆ. ಅಕಾರ್ಡಿಂಗ್ ಟು ದಿಸ್ ಮೆಥಡ್ ದ ಶೇರ್ಸ್ ಆರ್ ವ್ಯಾಲ್ಯೂಡ್ ಆನ್ ದ ಬೇಸಿಸ್ ಆಫ್ ಅರ್ನಿಂಗ್ ಪರ್ ಶೇರ್ ಮಲ್ಟಿಪ್ಲೈಡ್ ಬೈ ಪ್ರೈಸ್ ಅರ್ನಿಂಗ್ ರೇಷಿಯೋ. ಗೊತ್ತಾಯ್ತಾ? ಅಂದರೆ ಅರ್ನಿಂಗ್ ಪರ್ ಶೇರ್ ಇಂಟು ಪ್ರೈಸ್ ಅರ್ನಿಂಗ್ ರೇಷಿಯೋ ಅಂತ ಆಗುತ್ತೆ. ಹೌದಾ? ಈಗ ನೋಡಿ, ಒಂದು ಫಾರ್ಮುಲಾ ಇದೆ. ಅರ್ನಿಂಗ್ ಪರ್ ಶೇರ್ ಮೊದಲು ಕಂಡುಹಿಡಬೇಕು. ಒಂದು ಶೇರು ಅರ್ನಿಂಗ್ಸ್ ಎಷ್ಟು ಮಾಡ್ತಿದೆ ಅಂತ. ಅದನ್ನು ಕಂಡುಹಿಡಬೇಕಾದ್ರೆ ಏನು ಮಾಡಬೇಕು? ಪ್ರಾಫಿಟ್ ಅವೈಲಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್, ಅಂದರೆ ಕಂಪ್ನಿ ಗಳಿಸಿದಂಥ EBIT, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಇರುತ್ತಲ್ಲ, ಅದನ್ನೆಲ್ಲ ಕೆಲವೊಂದು ಪ್ರೊಸೀಜರ್ ಇದೆ. ಅದನ್ನು ಮಾಡಿದ ನಂತರ ನಿಮ್ಗೆ ಗೊತ್ತಿದೆ, ಆಲ್ರೆಡಿ ನಾವು ಒಂದು ಸಲ ಡಿಸ್ಕಷನ್ ಮಾಡಿದ್ದೀವಿ. ಆಗ ಲಾಸ್ಟಿಗೆ ಬರೋದು ಪ್ರಾಫಿಟ್ ಅವೈಲಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ ಹೋಲ್ಡರ್ಸ್. ಅಂದರೆ ಕಂಪ್ನಿ ಕೊಡಬೇಕಾದಂಥ ಕೆಲವೊಂದು ಲಯಬಿಲಿಟೀಸ್ ಇರುತ್ತೆ, ನಿಮಗೆ ಗೊತ್ತಿದೆ ಆಲ್ರೆಡಿ. ಕೆಲವೊಂದು ಟ್ಯಾಕ್ಸ್ ಇದೆ, ಹೌದಾ? ಆಮೇಲೆ ಪ್ರೆಫರೆನ್ಸ್ ಶೇರ್ಸ್ ಕೊಡಬೇಕು, ಡಿಬೆಂಚರ್ಸ್ ಕೊಡಬೇಕು. ಇದನ್ನೆಲ್ಲ ಕೊಟ್ಟ ನಂತರ ಕೊನೆಗೆ ಉಳಿಯುವಂಥದ್ದು ಪ್ರಾಫಿಟ್ ಅವೈಲಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್, ಆಮೇಲೆ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ ಹೋಲ್ಡರ್ಸ್, ಆಮೇಲೆ ಕಂಪನಿಯಲ್ಲಿ ಎಷ್ಟು ನಂಬರ್ ಆಫ್ ಇಕ್ವಿಟಿ ಶೇರ್, ಅಂದರೆ ಎಷ್ಟು ಇಕ್ವಿಟಿ ಶೇರನ್ನು ಕಂಪನಿ ಇಶ್ಯೂ ಮಾಡಿದೆ, ಅದರ ಬೇಸ್ ಮೇಲೆ ಕಂಡುಹಿಡಿದಾಗ ಏನಾಗುತ್ತೆ? ಅರ್ನಿಂಗ್ ಪರ್ ಶೇರ್ ನಮಗೆ ಬರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಪ್ರೈಸ್ ಅರ್ನಿಂಗ್ ರೇಷಿಯೋ. ಈ ಮೆಥಡಲ್ಲಿ ಇದನ್ನು ತುಂಬ ಇಂಪಾರ್ಟೆಂಟ್ ಇದೆ. ಪ್ರೈಸ್ ಅರ್ನಿಂಗ್ ರೇಷಿಯೋ ಇದೆ ನೋಡಿ. ಏನು ಮಾಡ್ತಾರೆ? ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ ಡಿವೈಡೆಡ್ ಬೈ ಅರ್ನಿಂಗ್ ಪರ್ ಶೇರ್. ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ ಅಂತಂದರೆ ಆಲ್ರೆಡಿ ಈ ಕಂಪನಿಯ ಇಕ್ವಿಟಿ ಶೇರ್ಸು ಸ್ಟಾಕ್ ಮಾರ್ಕೆಟಲ್ಲಿ ಏನು ಪ್ರೈಸ್ ಬೆಲೆ ಇದೆ ಕೋಟ್ ಮಾಡಿರ್ತಾರೆ. ಈಗ ಪ್ರತಿ ದಿವಸ ಸ್ಟಾಕ್ ಮಾರ್ಕೆಟಲ್ಲಿ ಈ ಕಂಪನಿ ಶೇರು ಸೇಲ್ ಆಗ್ತಿರುತ್ತೆ. ಆ ಪ್ರೈಸನ್ನು ಇಟ್ಕೊಂಡು ಅರ್ನಿಂಗ್ ಪರ್ ಶೇರ್, ಇದಕ್ಕಿಂತ ಈ ಫಾರ್ಮುಲಾಕ್ಕಿಂತ ಮೊದಲು ಒಂದು ಫಾರ್ಮುಲಾ ಇದೆ ನೋಡಿ, ಅರ್ನಿಂಗ್ ಪರ್ ಶೇರ್ ಕಂಡು ಹಿಡಿದಿದ್ದೀವಿ. ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ ಡಿವೈಡೆಡ್ ಬೈ ಮೊದಲು ಕಂಡಿದ್ದು ಅರ್ನಿಂಗ್ ಪರ್ ಶೇರ್. ಇದನ್ನು ಮಾಡಿದಾಗ ನಮಗೆ ಸಿಗುವಂಥದ್ದು ಏನು? ಪ್ರೈಸ್ ಅರ್ನಿಂಗ್ ರೇಷಿಯೋ. ನಾವು ಹೂಡಿಕೆ ಮಾಡಿದ್ದಕ್ಕೆ ಎಷ್ಟು ರಿಟರ್ನ್ ಬರ್ತಿದೆ ಅನ್ನೋದು. ಈಗ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ ಈಸ್ಕಲ್ ಟು ಅರ್ನಿಂಗ್ ಪರ್ ಶೇರ್ ಇಂಟು ಪ್ರೈಸ್ ಅರ್ನಿಂಗ್ ರೇಷಿಯೋ. ನೋಡಿ, ಮೇಲೆ ಎರಡು ಫಾರ್ಮುಲಾ ಕೊಟ್ಟಿದ್ದಾರೆ. ಆ ಫಾರ್ಮುಲಾವನ್ನು ಎರಡನ್ನು ಗುಣಿಸಿದಾಗ ಬರುವಂಥದ್ದೇನು? ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್. ನೋಡಿ, ಈಗ ಸದ್ಯಕ್ಕೆ ಎರಡು ಮೆಥಡನ್ನು ನಾವು ಕವರ್ ಮಾಡಿದ್ದೀವಿ. ಒಂದನೇ ಮೆಥಡ್ ಯಾವುದು? ವ್ಯಾಲ್ಯೂಯೇಷನ್ ಬೇಸ್ಡ್ ಆನ್ ರೇಟ್ ಆಫ್ ರಿಟರ್ನ್, ವ್ಯಾಲ್ಯೂಯೇಷನ್ ಬೇಸ್ಡ್ ಆನ್ ಪ್ರೈಸ್ ಅರ್ನಿಂಗ್ ರೇಷಿಯೋ. ಈಗ ಮೂರನೇ ಮೆಥಡು, ಈಲ್ಡ್ ಮೆಥಡಲ್ಲಿ ಬರುವಂಥ ಮೂರನೇ ಮೆಥಡು ಯಾವುದು? ವ್ಯಾಲ್ಯೂಯೇಷನ್ ಬೇಸ್ಡ್ ಆನ್ ಪ್ರೊಡಕ್ಟಿವಿಟಿ ಫ್ಯಾಕ್ಟರ್. ಮೂರನೇ ಮೆಥಡ್ ಯಾವುದು? ವ್ಯಾಲ್ಯೂಯೇಷನ್ ಬೇಸ್ಡ್ ಆನ್ ಪ್ರೊಡಕ್ಟಿವಿಟಿ ಫ್ಯಾಕ್ಟರ್. ಇದು ತುಂಬ ಇಂಪಾರ್ಟೆಂಟ್, ಅಂದರೆ ತುಂಬ ಚೆನ್ನಾಗಿದೆ ಅರ್ಥ ಮಾಡ್ಕೊಳ್ಳೋಕ್ಕೆ. ನೋಡೋಣ, ಪ್ರೊಡಕ್ಟಿವಿಟಿ ಫ್ಯಾಕ್ಟರ್ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಪ್ರೊಡಕ್ಟಿವಿಟಿ ಫ್ಯಾಕ್ಟರ್ ಅಂದರೆ ಏನಂತ? ಪ್ರೊಡಕ್ಟಿವ್ ಫ್ಯಾಕ್ಟರ್ ಈಸ್ ದ ಅರ್ನಿಂಗ್ ಪವರ್ ಆರ್ ಅರ್ನಿಂಗ್ ಕೆಪಾಸಿಟಿ ಆಫ್ ದ ಕಂಪನಿ ಇನ್ ರಿಲೇಷನ್ ಟು ದ ನೆಟ್ ವರ್ತ್ ಆಫ್ ಇಟ್ಸ್ ಬಿಸ್ನೆಸ್. ಇದೇನು ಮಾಡುತ್ತೆ? ಪ್ರೊಡಕ್ಷನ್ ಮತ್ತು ಪ್ರೊಡಕ್ಟಿವಿಟಿ ಅಂತ ಎರಡು ಡಿಫ್ರೆಂಟ್ ಕಾನ್ಸೆಪ್ಟ್ ಇದೆ. ಇಲ್ಲಿ ಬಂದಿರೋದು ನಮಗೆ ಪ್ರೊಡಕ್ಟಿವಿಟಿ ಅಂದರೆ ಏನು? ಕಂಪನಿಯ ನೆಟ್ ವರ್ತ್ ಇದೆಯಲ್ಲ, ಕಂಪನಿಯ ನೆಟ್ ವರ್ತ್ ಮೇಲೆ ಆ ಕಂಪನಿ ಎಷ್ಟು ಅರ್ನ್ ಮಾಡ್ತಿದೆ ಅನ್ನೋದನ್ನು ಕಂಡುಹಿಡಿಯುವಂಥ ಮೆಥಡು ವ್ಯಾಲ್ಯೂಯೇಷನ್ ಬೇಸ್ಡ್ ಆನ್ ಪ್ರೊಡಕ್ಟಿವಿಟಿ ಫ್ಯಾಕ್ಟರ್. ಉತ್ಪಾದಕತೆ ಅಂತೀವಿ ನಾವು, ಉತ್ಪಾದನೆ ಅಲ್ಲ, ಉತ್ಪಾದಕತೆ. ಓಕೆ, ನೋಡಿ ಏನಿದೆ. ಫಾರ್ ದ ಪರ್ಪಸ್ ಆಫ್ ಕ್ಯಾಲ್ಕುಲೇಷನ್ ಆಫ್ ದ ಪ್ರೊಡಕ್ಟಿವ್ ಫ್ಯಾಕ್ಟರ್, ಫಸ್ಟ್ ಆಫ್ ಆಲ್ ಫಾಲೋವಿಂಗ್ ಎವರೇಜಸ್ ಶುಡ್ ಬಿ ಅಸರ್ಟೈನ್, ನೇಮ್ಲಿ. ಒಂದೇದು ಏನು ಕಂಡುಹಿಡಬೇಕು ನೋಡಿ, ಎವರೇಜ್ ವೇಟೆಡ್ ನೆಟ್ ವರ್ತ್, ದಟ್ ಮೀನ್ಸ್ ಶೇರ್ ಹೋಲ್ಡರ್ಸ್ ಫಂಡ್. ಆಮೇಲೆ ಎರಡನೇದು ಏನು ಕಂಡುಹಿಡಬೇಕು? ಎವರೇಜ್ ವೇಟೆಡ್ ಅಡ್ಜಸ್ಟೆಡ್ ಟ್ಯಾಕ್ಸ್ಡ್ ಪ್ರಾಫಿಟ್. ಓಕೆ, ಇವೆರಡೂ ಕಂಡುಹಿಡಿದ ನಂತರ ಆಫ್ಟರ್ ಅಸರ್ಟಿಂಗ್ ದ ಅಬೌಟ್ ಟು ಎವರೇಜಸ್ ದ ಫಾಲೋವಿಂಗ್ ಫಾರ್ಮುಲಾ ಈಸ್ ಅಪ್ಲೈಡ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಪ್ರೊಡಕ್ಟಿವಿಟಿ ಫ್ಯಾಕ್ಟರ್. ಇವು ಮೇಲಿಂದ ಎರಡು ಮೊದಲು ಕಂಡುಹಿಡಬೇಕು. ನಾವು ಎವರೇಜ್ ವೇಟೆಡ್ ನೆಟ್ ವರ್ತ್ ಮತ್ತು ಎವರೇಜ್ ವೇಟೆಡ್ ಅಡ್ಜಸ್ಟೆಡ್ ಟ್ಯಾಕ್ಸ್ಡ್ ಪ್ರಾಫಿಟ್. ನೋಡಿ, ಪ್ರೊಡಕ್ಟಿವಿಟಿ ಫ್ಯಾಕ್ಟರ್ ಈಸ್ಕಲ್ ಟು ಎವರೇಜ್ ವೇಟೆಡ್ ಅಡ್ಜಸ್ಟೆಡ್ ಟ್ಯಾಕ್ಸ್ಡ್ ಪ್ರಾಫಿಟ್. ನೋಡಿ ಏನು ಇಂಪಾರ್ಟೆಂಟ್ ಇದೆ ಇದರಲ್ಲಿ? ಟ್ಯಾಕ್ಸ್ಡ್ ಪ್ರಾಫಿಟ್.
ಇಂಟು 100 ಡಿವೈಡೆಡ್ ಬೈ ಆವರೇಜ್ ವೇಟೆಡ್ ನೆಟ್ ವರ್ತ್. ಗೊತ್ತಾಯ್ತಾ? ಓಕೆ, ಈಗೇನು ಮಾಡೋಣ, ಒಂದೊಂದೇ ಪ್ರಾಬ್ಲಮ್ಸ್ ಬಿಡಿಸ್ಲಿಕ್ಕೆ ಶುರು ಮಾಡೋಣ. ಒಂದೇದು ಯಾವುದು? ಈಗೇನು ಮಾಡೋಣ, ಬೇಸ್ಡ್ ಆನ್ ರೇಟ್ ಆಫ್ ಡಿವಿಡೆಂಡ್ ಹೇಳಿ. ಒಂದೇ ಪ್ರಾಬ್ಲಮ್ ಇತ್ತಲ್ಲ, ಒಂದೇದು ಯಾವುದು ಹೇಳಿ? ಇದು ನೋಡಿ ಏನಿದೆ, ಮೇಲದೆ ವ್ಯಾಲ್ಯೂಯೇಷನ್ ಬೇಸ್ಡ್ ಆನ್ ರೇಟ್ ಆಫ್ ರಿಟರ್ನ್ ಇದೆಯಲ್ಲ, ಅದರಲ್ಲಿ ಬರುವಂಥದ್ದು ಒಂದೇ ಮೆಥಡು, ವ್ಯಾಲ್ಯೂಯೇಷನ್ ಬೇಸ್ಡ್ ಆನ್ ರೇಟ್ ಆಫ್ ಡಿವಿಡೆಂಡ್. ಓಕೆ, ಈಗ ಅದರ ಮೇಲೆ ಒಂದು ಪ್ರಾಬ್ಲಮ್ ಬಿಡಿಸೋಣ. ಬೇಸ್ಡ್ ಆನ್ ರೇಟ್ ಆಫ್ ಡಿವಿಡೆಂಡ್ ನೋಡಿ, ಆಗಲೇ ಹೇಳಿದ ಫಾರ್ಮುಲಾ ಇದೆಯಲ್ಲ, ಅದನ್ನು ಉಪಯೋಗಿಸ್ಕೊಂಡು ಈ ಪ್ರಾಬ್ಲಮನ್ನು ಒಂದು ಬಿಡಿಸೋಣ. ದ ಫಾಲೋವಿಂಗ್ ಆರ್ ದ ಪರ್ಟಿಕ್ಯುಲರ್ಸ್ ರಿಲೇಟಿಂಗ್ ಟು ಅ ಲಿಮಿಟೆಡ್ ಕಂಪನಿ. ಓಕೆ, ಟೋಟಲ್ ಅಸೆಟ್ಸ್ ಎಷ್ಟಿದೆ ನೋಡಿ, 3 ಲಕ್ಷ. ಎಕ್ಸ್ಟರ್ನಲ್ ಲೈಬಿಲಿಟೀಸ್ ಎಷ್ಟಿದೆ? 1,40,000. ನೆಕ್ಸ್ಟು 10,000 equity shares of rupees 10 each fully paid, 1 ಲಕ್ಷ. Proposed dividend at 20% on the above shares, 20,000. From the above, compute the ex-dividend value and cum dividend value of equity shares of a company. ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳಿ ಬೇಗ, ಸಿಂಪಲ್ ಆಗಿದೆ, ತುಂಬ ಈಸಿಯಾಗಿದೆ ಪ್ರಾಬ್ಲಮ್ ಬಿಡಿಸೋದು. ಟೋಟಲ್ ಅಸೆಟ್ಸ್ 3 ಲಕ್ಷ, ಎಕ್ಸ್ಟರ್ನಲ್ ಲೈಬಿಲಿಟೀಸ್ 1,40,000, 10,000 equity shares 10 each, fully paid, ಇಂಪಾರ್ಟೆಂಟ್, ಫುಲ್ಲಿ ಪೇಡ್ ಇದೆ 1 ಲಕ್ಷ. Proposed dividend at 20% on the above shares, 20,000. From the above, compute the ex-dividend value, ಒಂದನೇದು, ಎರಡನೇದು ಕಮ್ ಡಿವಿಡೆಂಡ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ಸ್ ಆಫ್ ಕಂಪನಿ. ಈ ಪ್ರಾಬ್ಲಮನ್ನು ಬಿಡಿಸೋಣ. ಓಕೆ, ಮೊದಲನೇದಾಗಿ ಏನು ಮಾಡೋಣ, ಕ್ಯಾಲ್ಕುಲೇಷನ್ ಆಫ್ ಎಕ್ಸ್ ಡಿವಿಡೆಂಡ್ ವ್ಯಾಲ್ಯೂ ಪರ್ ಶೇರ್. ನೋಡಿ, ಬಿಡಿಸುವಾಗ ಏನು ಮಾಡಬೇಕು, ಟೋಟಲ್ ಅಸೆಟ್ಸ್ 3 ಲಕ್ಷ ಲೆಸ್ ಎಕ್ಸ್ಟರ್ನಲ್ ಲೈಬಿಲಿಟೀಸ್ 1,40,000, ನೆಟ್ ವ್ಯಾಲ್ಯೂ ಎಷ್ಟು ಉಳಿತು? 1,60,000. ನೋಡಿ, 3 ಲಕ್ಷದಲ್ಲಿ 1,40,000 ಹೋದರೆ ಎಷ್ಟು ಉಳಿತು? 1,60,000. ಇದರಲ್ಲಿ ಏನು ಮಾಡಬೇಕು, ಈ ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ, ಲೆಸ್ ಈಕ್ವಿಟಿ ಡಿವಿಡೆಂಡ್ 20%. 20% ಅಂದರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಏನು ಮಾಡಬೇಕು ನಾವು? ಡಿವಿಡೆಂಡ್ ಕೊಡಬೇಕು. ಎಷ್ಟು ಕೊಡಬೇಕು? 20%. 20% ಆನ್ ವಿಚ್? 20% ಆನ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟಿದೆ ನಮ್ಮದು? 1 ಲಕ್ಷ ಇದೆ. 1 ಲಕ್ಷದ ಮೇಲೆ 20% ಅಂದರೆ 20,000. 20% ನಾವು ಮೈನಸ್ ಮಾಡಬೇಕು. ಆಮೇಲೆ ಏನಾಯಿತು, ನೆಟ್ ಅಸೆಟ್ಸ್ ವ್ಯಾಲ್ಯೂ ಆಫ್ಟರ್ ಡಿಡಕ್ಷನ್ ಆಫ್ ಪ್ರಪೋಸ್ಡ್ ಡಿವಿಡೆಂಡ್ ಎಷ್ಟು ಬಂತು ನೋಡಿ, 1,60,000 ಮೇಲೆ 20,000 ಹೋದರೆ 1,40,000 ಉಳೀತು. ಈಗ ಎಕ್ಸ್ ಡಿವಿಡೆಂಡ್ ವ್ಯಾಲ್ಯೂ ಈಕ್ವಲ್ ಟು ನೆಟ್ ಅಸೆಟ್ಸ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಇದು ಫಾರ್ಮುಲಾ. ನಮ್ದು ಎಷ್ಟು ಬಂತು ನೋಡಿ, ನೆಟ್ ಅಸೆಟ್ಸ್ ಅವೈಲೇಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ 1,40,000 ಇದೆ. ನಂಬರ್ ಆಫ್ ಶೇರ್ಸ್ ಎಷ್ಟಿದೆ ನೋಡಿ, 1 ಲಕ್ಷ ಡಿವೈಡೆಡ್ ಬೈ 10 ಅಂದರೆ 10,000 ಆಗುತ್ತೆ. ಹೌದಾ? 10,000 ಈಕ್ವಿಟಿ ಶೇರ್ಸ್ ಇದೆ. ಓಕೆನಾ? 1,40,000 ಡಿವೈಡೆಡ್ ಬೈ 10,000 ಮಾಡಿದ್ರೆ ₹14 ಈಸ್ ಎಕ್ಸ್ ಡಿವಿಡೆಂಡ್ ವ್ಯಾಲ್ಯೂ ಪರ್ ಶೇರ್. ಓಕೆ, ಈ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಯ್ತಾ? ಈಗ ನಾನು ಈ ಕೆಳಗಡೆ ಇರುವಂಥ ರೆಫರೆನ್ಸನ್ನು ಯೂಸ್ ಮಾಡಿದ್ದೀನಿ. ಬಳೆಗಾರ್ ಬುಕ್ಕು, GB ಬಳೆಗಾರ್, ಪ್ರೊಫೆಸರ್ MB ಕಡಕೋಳ್, SN ಮಹೇಶ್ವರಿ ಮತ್ತು TN ಗೋಧಿ. ನೀವು ಇದನ್ನು ರೆಫರ್ ಮಾಡಬಹುದು. ಓಕೆ, ಥ್ಯಾಂಕ್ ಯು.